ನಾಸಿಕ್ನಲ್ಲಿರುವ ಟಿಸಿಎಸ್ ಘಟಕದಲ್ಲಿ ನಡೆದಿದೆ ಎನ್ನಲಾಗಿರುವ ಮತಾಂತರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೀಗ ದೇಶಾದ್ಯಂತ ತೀವ್ರ ಸಂಚಲನ ಮತ್ತು ಆತಂಕವನ್ನು ಮೂಡಿಸಿದೆ. ಜೊತೆಗೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ದೇಶದ ನಂಬರ್ 1 ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಕಂಪನಿಯಾದ ಟಿಸಿಎಸ್ ಅಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಟಾಟಾ ಸಮೂಹದ ಪ್ರತಿಷ್ಠಿತ ಕಂಪನಿಯಲ್ಲಿ ಈ ರೀತಿಯಾಗಿ ಮತಾಂತರಕ್ಕೆ ಪ್ರಯತ್ನ ನಡೆಯುವಂಥದ್ದು, ಅರೆಸ್ಟ್ ಆಗಿರುವಂಥದ್ದು, FIR ದಾಖಲಾಗಿ 7 ಜನ ಟೆಕ್ಕಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು, ಇದೆಲ್ಲ ಕೂಡ ಸಾಕಷ್ಟು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಈ ಪ್ರಕರಣವನ್ನ NIA ತನಿಖೆಗೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಯಿತು? ಖಂಡಿತವಾಗಿ ಕೂಡ ಇದು ಯಾರೋ ಒಬ್ಬ ವ್ಯಕ್ತಿಯಿಂದ ಆಗುವಂತ ಕೃತ್ಯವಲ್ಲ, ಇದರ ಹಿಂದೆ ದೊಡ್ಡ ಜಾಲನ ಇದೆ ಅನ್ನೋದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಒಂದು ಸಂಘಟಿತ ಅಪರಾಧದ ದೊಡ್ಡ ಸಂಚು ಇದು ನಡೆದಿದೆ. ಹಾಗಿದ್ರೆ TCS ನಲ್ಲಿ ಏನಾಯಿತು? ಪೊಲೀಸರು ಈ ಒಂದು ಪ್ರಕರಣವನ್ನ ಹೇಗೆ ಬಯಲಿಗೆಳೆದ್ರು, ಹೇಗೆ ಪತ್ತೆ ಹಚ್ಚಿದ್ರು, ಇದರ ಹಿಂದೆ ನಡೆದಂತಹ ಪೊಲೀಸ್ ತನಿಖೆಯ ಸ್ವರೂಪ ಯಾವ ರೀತಿ ಇತ್ತು, ಮುಂದೇನಾಗ್ಬೋದು, ಎಲ್ಲ ವಿಚಾರಗಳನ್ನ ಈ ಎಪಿಸೋಡ್ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಏನಾಯಿತು TCS? ನೋಡಿ, ಈ ಪ್ರಕರಣ ಪತ್ತೆಯಾಗಿದ್ದೆ ಹೇಗೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ನಾಸಿಕ್ನಲ್ಲಿರುವ TCS BPO ಘಟಕದಲ್ಲಿ ಮತಾಂತರ ನಡೀತಾ ಇದೆ ಅನ್ನುವಂಥ ಒಂದು ಸುಳಿವು ಪೊಲೀಸರಿಗೆ ಸಿಗುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಹಿಂದೂ ಮಹಿಳಾ ಉದ್ಯೋಗಿಗಳ ಮೂಲಕ, ಅವರ ಪೋಷಕರು ಕೊಟ್ಟಂತಹ ದೂರದ ಮೂಲಕ ಪೊಲೀಸರಿಗೆ ಈ ಒಂದು ಸುಳಿವು ಸಿಗುತ್ತೆ. ಈ ಸುಳಿವನ್ನ ಅರ್ಥ ಮಾಡಿಕೊಂಡ ನಾಸಿಕ್ನ ಪೊಲೀಸರು ದೊಡ್ಡ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡು ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಬಹಳ ರಹಸ್ಯವಾಗಿ TCS ಕಂಪನಿಯ ಒಂದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಮಾರುವೇಷದಲ್ಲಿ ಕೆಲಸಕ್ಕೆ ಜಾಯಿನ್ ಆದಂತಹ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಈ ಒಂದು ಕರಾಳ ಕೃತ್ಯದ ಸಂಚನ್ನ ಬಯಲಿಗೆಳ್ತಾರೆ. ನಿಜಕ್ಕೂ ಕೂಡ ಬಹಳ ಸಿನಿಮೀಯವಾದಂತಹ ಒಂದು ತನಿಖೆಯನ್ನ, ಕಾರ್ಯಾಚರಣೆಯನ್ನ ನಾಸಿಕ್ ಪೊಲೀಸರು ಕೈಗೊಂಡು ಬಹಳ ಯಶಸ್ವಿಯಾಗಿ ಇದನ್ನ ನೆರವೇರಿಸಿದ್ದಾರೆ. ಅಫ್ಕೋರ್ಸ್ ತನಿಖೆ ಇನ್ನೂ ಮುಂದುವರಿಯುತ್ತೆ. ಆದರೆ ಈ ಒಂದು ಆಘಾತಕಾರಿ ಘಟನೆ ತಡವಾಗಿ ಆದರೂ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಇದರ ಹಿಂದಿನ ಜಾಲವನ್ನ ಪೊಲೀಸರು ಖಂಡಿತವಾಗಿ ಕೂಡ ಭೇದಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೀಗ ಉಂಟಾಗಿದೆ. ಜೊತೆಗೆ ಇದು ಈ ಒಂದು ಸುಳಿವಿನ ಮೇರೆಗೆ ಸುಮಾರು 40 ದಿನಗಳ ಕಾಲ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಮಹಿಳಾ ಪೊಲೀಸ್ ಪೇದೆಗಳು ಹೌಸ್ ಕೀಪಿಂಗ್ ಸಿಬ್ಬಂದಿಯ ಹಾಗೆ ಮಾರುವೇಷದಲ್ಲಿ TCS ಕಂಪನಿಯ BPO ಘಟಕಕ್ಕೆ ಜಾಯಿನ್ ಆಗಿ ತನಿಖೆ ಮಾಡ್ತಾರೆ. ಸೊ ಆಗ ಅವರಿಗೆ ಈ ಒಂದು ಕರಾಳ ಜಾಲ, ಈ ಒಂದು ಭಯಾನಕ ಕೃತ್ಯದ ಅರಿವಾಗುತ್ತೆ. ತಕ್ಷಣ ಅದನ್ನ ರಿಪೋರ್ಟ್ ಮಾಡ್ತಾರೆ. FIR ದಾಖಲಾಗಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ ಅವರು ಸಫಲರಾಗ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ರು TCS ಕಂಪನಿಯ ಈ BPO ಘಟಕದಲ್ಲಿ ನಾಸಿಕ್ನಲ್ಲಿರುವಂಥದ್ದು, ಕಂಪನಿಯ ಕೆಲವು ಟೀಮ್ ಲೀಡರ್ಗಳು. ನೋಡಿ, ಯಾವುದೇ ಒಂದು IT ಕಂಪನಿಯಲ್ಲಿ, BPO ಕಂಪನಿಯಲ್ಲಿ ಟೀಮ್ ಲೀಡರ್ ಇರ್ತಾರೆ. ಅವರ ಅಂಡರ್ನಲ್ಲಿ ಜೂನಿಯರ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ಈ ಟೀಮ್ ಲೀಡರ್ ಮತ್ತು ಹಿರಿಯ ಕೆಲವೊಂದು ಸೀನಿಯರ್ ಆಫೀಸರ್ಸ್ ಸೇರ್ಕೊಂಡು ಯುವ ಮಹಿಳಾ ಉದ್ಯೋಗಿಗಳಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವ ಹಾಗೆ ಅವರನ್ನು ಒತ್ತಾಯಿಸ್ತಾ ಇದ್ರು. ಸೊ ಅವ್ರನ್ನ ಜಾಬ್ ಕೊಡ್ತೀವಿ ಅನ್ನುವ ಒಂದು ನೆಪದಲ್ಲಿ ಸೇರಿಸ್ಕೊಂಡು ಈ ರೀತಿಯಾಗಿ ಮತಾಂತರಕ್ಕೆ ಪ್ರಯತ್ನ ಮಾಡುವಂಥದ್ದು, ಲೈಂಗಿಕ ಯಾರೇ ಆಗಲಿ, ಎನಿ ಧರ್ಮ, ಈ ರೀತಿಯ ಕೃತ್ಯ ಅತ್ಯಂತ ಘೋರವಾದ್ದು. ಜೊತೆಗೆ ಈ ರೀತಿಯ ಒಂದು ದೊಡ್ಡ ಷಡ್ಯಂತ್ರ ಆಗಿರುವಂಥದ್ದು. 9 FIR ದಾಖಲಾಗಿದೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಮತ್ತು ಮತಾಂತರ ತಡೆ ಕಾಯ್ದೆಯ ಅಡಿಯಲ್ಲಿ ಈ ಪ್ರಕರಣಗಳು ದಾಖಲಾಗಿರುವಂಥದ್ದು. ವೀಕ್ಷಕರೇ, ಎಷ್ಟು ದೊಡ್ಡ ಗಂಭೀರವಾದ ಪ್ರಕರಣ TCS ನಂತ ಒಂದು ದೊಡ್ಡ ಕಂಪನಿಯಲ್ಲಿ ಅನ್ನುವಂಥದ್ದು. ಅಫ್ಕೋರ್ಸ್ TCS ನಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಎಂಪ್ಲಾಯೀಸ್, ಟೆಕ್ಕಿಗಳು ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಪ್ರಕರಣ ನಡೀತಾ ಇದೆ ಅಂತ ತಳ್ಳಿ ಹಾಕುವ ಹಾಗೆಯೂ ಇಲ್ಲ. ಯಾಕಂದ್ರೆ ಇದರ ಒಂದು ದುಷ್ಕೃತ್ಯದ ಅವರ ಮೋಡಸ್ ಆಫ್ ಆಪರಾಂಡಿ ಅಂತಿದ್ದದ್ದಲ್ಲ. ಇನ್ನೂ ಎಷ್ಟು ಕಂಪನಿಯಲ್ಲಿ ಈ ರೀತಿಯಾದ ನಡೀತದೋ ಅನ್ನುವಂಥ ಒಂದು ಅನುಮಾನ ಕೂಡ ಈಗ ಬಲವಾಗಿ ಮೂಡಿದೆ. ಯಾಕಂದ್ರೆ TCS ನಲ್ಲಿ ಆಗಿದೆ, ಇನ್ನು ಯಾವ ಕಂಪನಿಯಲ್ಲಿ ಬಿಡ್ತಾರೆ ಇವರು ಅನ್ನುವಂಥದ್ದು ಪ್ರಶ್ನೆ ಈಗ ಜನಮಾನಸದಲ್ಲಿ ಉಂಟಾಗಿರುವಂಥದ್ದು. ಸೊ ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟೀಮ್ ಲೀಡರ್ಗಳು ಮತ್ತು HR ಮ್ಯಾನೇಜರ್ಗಳು ಸೇರಿದಂತೆ ಸುಮಾರು 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಯಾಕೆ ಬೇಕಿತ್ತು ಇವರಿಗೆ ಯಾರು ಈ ರೀತಿ ಒಂದು ಕುಮ್ಮಕ್ಕು ಕೊಟ್ಟಿರುವಂಥದ್ದು ಈ ಒಂದು ಹಿಂಸಾಕೃತ್ಯ ನಡೆಸಲಿಕ್ಕೆ? ಬಹಳ ಯೋಚನೆ ಮಾಡಲಿಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಒಂದು ಅಪರಾಧ ಕೃತ್ಯ ಇದಾಗಿದೆ. ಸೊ ಈಗ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. SIT ರಚನೆಯಾಗಿದೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಒಂದು ನಿಷ್ಪಕ್ಷಪಾತವಂತಹ ತನಿಖೆ ನಡೆಸುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ವಿಶೇಷ ಪೊಲೀಸ್ ಕಾರ್ಯಾಚರಣೆಯ ತಂಡ ಕೂಡ SIT ಅಲ್ಲಿ ರಚನೆ ಆಗಿರುವಂಥದ್ದು. ಜೊತೆಗೆ
TCSನ ಮುಖ್ಯಸ್ಥರಾದ ಚಂದ್ರಶೇಖರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಈ ನಾಸಿಕ್ ಘಟಕದ ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ. ಉದ್ಯೋಗಿಗಳಿಗೆ ಮನೆಯಿಂದಲೇ ಕೆಲಸ ಮಾಡಲಿಕ್ಕೆ ಆಪ್ಷನ್ ನೀಡಲಾಗಿದೆ. ಅಂದ್ರೆ ಪೊಲೀಸರ ತನಿಖೆಗೆ ಸಹಾಯಕ ಆಗುವ ನಿಟ್ಟಿನಲ್ಲಿ ಈ ರೀತಿಯ ಒಂದು ಏರ್ಪಾಟನ್ನ ಕಂಪನಿ ಮಾಡಿದೆ. ಸೊ ಇಲ್ಲಿ ಏನಾಯ್ತು ನೋಡಿ, ಮೊದಲ ಸುಳಿವು 2026 ಫೆಬ್ರವರಿ, ಈ ವರ್ಷ ಫೆಬ್ರವರಿಯಲ್ಲಿ ಒಂದು ಸುಳಿವು ಸಿಗುತ್ತೆ. ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಹಿಂದೂ ಯುವತಿಯ ಮನೆಯಲ್ಲಿ ಅವರ ಪೋಷಕರು ಈ ಒಂದು ವ್ಯತ್ಯಾಸವನ್ನು ಗಮನಿಸ್ತಾರೆ. ಮಗಳು ಇಸ್ಲಾಂ ಧರ್ಮದ ರೀತಿಯ ನಮಾಜು ಮಾಡುವಂಥದ್ದು, ಇಸ್ಲಾಂ ಸಂಪ್ರದಾಯಗಳನ್ನು ಪಾಲಿಸಿ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ. ಏನಾಯಿತು, ಅವ್ರಿಗೆ ಡೌಟ್ ಬರುತ್ತೆ, ಏನೋ ಸಮಥಿಂಗ್ ಗಡ್ಬಡ ಆಗಿದೆ ಅಂತ. ಸೊ ಅವರು ಏನು ಮಾಡ್ತಾರೆ, ಆಮೇಲೆ ರಂಜಾನ್ ಟೈಮಲ್ಲಿ ರೋಜಾ ಉಪವಾಸ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರು. ಹೆಂಗೆ ಸಾಧ್ಯ ಆಯಿತು ಅಂತ ಟೆನ್ಷನ್ ಆಗಿಬಿಟ್ಟು ಪೋಷಕರು ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಮತ್ತು ಸ್ಥಳೀಯ ಸಂಘಟನೆಗಳು ಕೂಡ, ಹಿಂದೂ ಪರ ಸಂಘಟನೆಗಳು ಕೂಡ ಈ ಬಗ್ಗೆ ಅಲ್ಲಿನ ಕಾರ್ಯಕರ್ತರು ಕೂಡ ಪೊಲೀಸರಿಗೆ ದೂರು ಕೊಡ್ತಾರೆ. ಸೊ ನಂತರ ಪೊಲೀಸರು ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾರೆ. ದೂರಿನ ಗಾಂಭೀರ್ಯವನ್ನು ಅರಿತ ಪೊಲೀಸರು ಬಹಳ ಎಚ್ಚೆತ್ತುಕೊಂಡು ಬಹಳ ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಾಸಿಕ್ ಪೊಲೀಸರು ಸುಮಾರು 40 ದಿನಗಳ ಕಾಲ ರಹಸ್ಯ ಕಾರ್ಯಾಚರಣೆ ಮಾಡಿ ಹೌಸ್ ಕೀಪಿಂಗ್ ಸಿಬ್ಬಂದಿಯ ವೇಷದಲ್ಲಿ ಅಲ್ಲಿನ ಮಹಿಳಾ ಪೊಲೀಸ್ ಸಿಬ್ಬಂದಿ ಹೋಗ್ತಾರಂತೆ. ಸೊ ಮಾರುವೇಷ ಧರಿಸಿ ಕಂಪನಿಯಲ್ಲಿ ಕೆಲಸ ಮಾಡಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ. ಅದೊಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾಸಿಕ್ ಪೊಲೀಸರಿಗೆ ಅಭಿನಂದನೆಗಳು ಸಲ್ಲಿಸಲೇಬೇಕಾಗುತ್ತೆ. ಸೊ ಈ ರೀತಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ ಬಳಿಕ ಇದರ ಒಂದು ವರದಿಯನ್ನು ಕೊಡ್ತಾರೆ. ಅದರ ಆಧಾರದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ 9 FIRಗಳು ದಾಖಲಾಗುತ್ತೆ. ಸೊ ನಂತರ ಇವರನ್ನ ಬಂಧಿಸಲಾಗುತ್ತೆ. ಯಾರೆಲ್ಲ ಬಂಧಿತರು, ಇವರ ಹೆಸರು ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದಷ್ಟು ಸುಳಿವು. ಆಸಿಫ್ ಅನ್ಸಾರಿ ಟೀಮ್ ಲೀಡರ್ ಅಂತೆ, ದಾನಿಶ್ ಶೇಖ್ ಟೀಮ್ ಲೀಡರ್, ಈತ ಮದುವೆ ವಿಷಯ ಮುಚ್ಚಿಟ್ಟು ಯುವತನ ನಂಬಿಸಿ ಅತ್ಯಾಚಾರ ಮಾಡಿದ್ದಂತೆ. ತೌಸಿಫ್ ಅತ್ತಾರ್, ರಜಾ ಮೆನನ್, ಶಾರುಖ್ ಖುರೇಶಿ, ಶಫಿ ಶೇಖ್, ಅಶ್ವಿನಿ ಚೈನಾನಿ, ಇವತ್ತ ಆಪರೇಷನ್ ಹೆಡ್ ಆಗಿದ್ದಂತೆ. ಲೈಂಗಿಕ ಕಿರುಕುಳದ ದೂರನ್ನು ನಿರ್ಲಕ್ಷಿಸಿದ್ದಂತೆ. ದೂರು ಕೊಟ್ಟರು, ಪಾಪ ಅಮಾಯಕ ಯುವತಿಯರು ಕೊಟ್ಟರು ಕೂಡ ಕೇರ್ಲೆಸ್ ಮಾಡಿದ್ದಂತೆ. ಆಮೇಲೆ ಇದರಲ್ಲಿ ಒಬ್ಬರು ತಲೆಮರೆಸ್ಕೊಂಡಿದ್ದಾರೆ, HR ಹೆಡ್ ನಿದಾ ಖಾನ್ ಅನ್ನೋರು ತಲೆಮರೆಸ್ಕೊಂಡಿದ್ದಾರೆ. ಇವರೆಲ್ಲ ಪಾಪ ಎಷ್ಟೋ ಸಾರಿ ದೂರು ಕೊಟ್ಟರು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಈ ಪಾತಕಿಗಳಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆ. ಸೊ ಅವರೀಗ ಅಬ್ಸ್ಕಾಂಡ್ ಆಗಿದ್ದಾರೆ, ಪೊಲೀಸರನ್ನು ಹುಡುಕಾಡ್ತಾ ಇದ್ದಾರೆ. ಸೊ ಪ್ರಮುಖ ಆರೋಪಗಳು ಏನು? ಒಂದು ಲೈಂಗಿಕ ಕಿರುಕುಳ, ಹಿಂದೂ ಯುವತರಿಗೆ ಇಸ್ಲಾಂ ಧರ್ಮದ ಬಗ್ಗೆ ಬ್ರೈನ್ ವಾಶ್ ಮಾಡುವಂಥದ್ದು, ನಮಾಜ್ ಮಾಡ್ಲಿಕ್ಕೆ ಒತ್ತಾಯ ಮಾಡುವಂಥದ್ದು ಮತ್ತು ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು. ಸೊ ಇದೆಲ್ಲ ಆರೋಪಗಳಿದ್ದು ಇಲ್ಲಿ ಕೇವಲ ಹಿಂದೂ ಯುವತಿಯರೆಲ್ಲ ಕೆಲ ಪುರುಷ ಸಂತ್ರಸ್ತ ಉದ್ಯೋಗಿ ಕೂಡ ಇದ್ದಾರೆ. ಸೊ ಒಬ್ಬ ಕಂಪನಿಯ ಪುರುಷ ಉದ್ಯೋಗಿ ಒಬ್ರು ಅವರಿಗೆ ಟೋಪಿ ಹಾಕಿ ನಮಾಜು ಮಾಡ್ಲಿಕ್ಕೆ ಒತ್ತಾಯ ಮಾಡ್ತಾ ಇದ್ರಂತೆ. ಸೊ ಆಮೇಲೆ ಅವರ ಅವರ ಮನೆಯವರಿಗೂ ಅವರ ಪತ್ನಿಗೆ ಹುಷಾರಿಲ್ಲದ ಅಂತ ಅವರು ಅಡ್ಮಿಟ್ ಆಗ್ತಾರೆ. ಸೊ ವೈದ್ಯಕೀಯ ಇದ್ರ ಮೂಲಕ ಅವರಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದಾಗ ಈ ಪಾತಕಿಗಳು ಏನು ಮಾಡ್ತಾರೆ ಅಂದರೆ, ಅವರು ನಮ್ಮ ಬಳಿ ಕಳಿಸ್ಕೊಡಿ, ನಾವು ಮಕ್ಕಳು ಮಾಡ್ತೀವಿ ಅಂತ ಹೇಳುವಂಥ ಅಂಥದ್ದು. ಇದು ಹೇಳಕ್ಕೆ ನನಗೆ ವಿವರಿಸಲಿಕ್ಕೆ ನನಗೆ ಬಹಳ ಆಗ್ತಾ ಇಲ್ಲ. ಅಷ್ಟೊಂದು ಕ್ರೂರವಾದಂತಹ ದುಷ್ಕೃತ್ಯ ಇದು. ಪದಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇರದಂತಹ ಕ್ರೌರ್ಯ ಮತ್ತು ದೌರ್ಜನ್ಯವನ್ನು ಸಹೋದ್ಯೋಗಿಗಳಿಗೆ ಇವರು ಮಾಡಿರುವಂಥದ್ದು. ಈ ಪಾತಕಿಗಳು ಬಲವಂತದ ಮತಾಂತರಕ್ಕೆ ಯತ್ನ ಮಾಡಿರುವಂಥದ್ದು ಇದೆಲ್ಲ ಕೂಡ ಇದೆ. ಇದರ ಹಿಂದೆ ಖಂಡಿತವಾಗಿ ಒಂದು ದೊಡ್ಡ ಒಂದು ಷಡ್ಯಂತ್ರ ಇದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದನ್ನು ಈಗ ಬೇಯಿಸಬೇಕಾಗಿದೆ. ಸಂತ್ರಸ್ತ ಉದ್ಯೋಗಿ ಪ್ರಕಾರ 2022ರಲ್ಲಿ ಅವರ ಕಂಪನಿಗೆ ಸೇರಿ ಸ್ವಲ್ಪ ಸಮಯದಲ್ಲಿ ಅವರಿಗೆ ಕಿರುಕುಳ ಶುರು ಆಗುತ್ತೆ. ಟೀಮ್ ಲೀಡರ್ ತೌಸಿಫ್ ಅಖ್ತರ್ ಮತ್ತು ಸಹೋದ್ಯೋಗಿ ದಾನಿಶ್ ಶೇಖ್ ಇಬ್ರು ಖತರ್ನಾಕ್ ಇವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ತೌಸಿಕ್ ಅವರು ಹೇಳಿದ ಎಲ್ಲ ಸೂಚನೆ ಅವರು ಪಾಲಿಸಬೇಕಾಗುತ್ತೆ. ಈ ರೀತಿ ಒಂದು ಟಾರ್ಚರ್ ಕೊಡುವಂಥದ್ದು. ಸೊ ಇದು ಎಲ್ಲ ಘಟನೆಯನ್ನು BJP ನಾಯಕ ಬಂಡಿ ಸಂಜಯ್ ಅವರು ಕಾರ್ಪೊರೇಟ್ ಜಿಹಾದ್ ಅಂತ ಕರೆದಿದ್ದಾರೆ. ಮಹಾರಾಷ್ಟ್ರದ ಗೃಹ ಸಚಿವ ಗಿರೀಶ್ ಮಹಾಜನ್ ಕೂಡ ಯುವತರಿಗೆ ಹೆಚ್ಚಿನ ಸಂಬಳದ ಆಮಿಷವೊಡ್ಡಿ ಈ ಜಾಲದಲ್ಲಿ ಸಿಲುಕಿ ಬಲವಂತವಾಗಿ ದನದ ಮಾಂಸವನ್ನು ಕೂಡ ತಿನ್ನಿಸಿದ್ರು ಅಂತ ಹೇಳಿದ್ದಾರೆ. ಇಂಥ ಗಂಭೀರವಾದ ಆರೋಪ ನೋಡಿ. ಗೋಮಾಂಸವನ್ನು ಬಲವಂತವಾಗಿ ತಿನ್ನಿಸಿದ್ದಾರಂತೆ. ಇಮ್ಯಾಜಿನ್ ಮಾಡೋಕ್ಕೆ ಆಗ್ತಾ ಇಲ್ಲ ಭಾರತದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆಯಾ ಅನ್ನುವಂಥದ್ದು ಈಗಿನ ಕಾಲದಲ್ಲಿ. ಅದು ಕೂಡ ಏನೋ ಹಿಂದೆ ಇಸ್ಲಾಮರ ಪರಕೀಯರ ಆಕ್ರಮಣ ಆದಾಗ ಆದಂತಹ ನಾವು ಹಿಂಸಾಚಾರಗಳನ್ನು, ದುಷ್ಕೃತ್ಯಗಳನ್ನು ಕೇಳಿದ್ದೀವಿ. ಆದರೆ ಇವಾಗ ಆಗ್ತಾ ಇರುವಂಥದ್ದು, ಕಾಶ್ಮೀರದಲ್ಲಿ ಆಗಿದ್ದನ್ನು ಕೂಡ ಕೇಳಿದ್ದೀವಿ. ಅದಾದ ನಂತರ ಈ ರೀತಿಯಾದ್ದು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಆಗುವಂಥದ್ದು ನಿಜಕ್ಕೂ ಶೋಚನೀಯ. ಸೊ ಒಟ್ಟಿನಲ್ಲಿ ACP ದರ್ಜೆಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು ಸಂತ್ರಸ್ತೆಯರ ಸಂಖ್ಯೆ 50ಕ್ಕೂ ಹೆಚ್ಚು ಇರಬಹುದು ಎಂದು ಶಂಕಿಸಲಾಗಿದೆ. ಗಂಭೀರ ತನಿಖೆ ಇದು ನಡೀತಾ ಇದೆ. ಈ ಘಟನೆ ಬಗ್ಗೆ NIA ತನಿಖೆ ನಡೆಸಬೇಕು ಅಂತ ಬೆಂಗಳೂರಿನ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು
ಅಲ್ಲಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಪತ್ರವನ್ನು ಬರೆದು ಒತ್ತಾಯ ಮಾಡಿದ್ದಾರೆ. ಸೊ ಅಂದ್ರೆ ಇದರ ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ಮನಗಾಣಬಹುದು. ಈ ಪ್ರಕರಣದಲ್ಲಿ ಹಿಂದೂ ಮಹಿಳಾ ಉದ್ಯೋಗಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವರ ಮೇಲೆ ದೌರ್ಜನ್ಯ ಎಸಗಿರುವಂಥದ್ದು. ಸೊ ಹಾಗಾಗಿ ಇದು ಒಬ್ಬರಿಂದ ಸಾಧ್ಯ ಇಲ್ಲ. ಇದರ ಹಿಂದೆ ಮತಾಂತರ, ಲೈಂಗಿಕ ಕಿರುಕುಳ ಕೆಲಸದಿಂದ ಸಂಘಟಿತ ಅಪರಾಧ ಕೃತ್ಯದ ದೊಡ್ಡ ಜಾಲ ಇದೆ ಅಂತ ಇರಬಹುದು. ಆ ಎಲ್ಲ ನಿಟ್ಟಿನಲ್ಲಿ ಆಯಾಮ ಮಾಡ್ಲಿಕ್ಕೆ, ತನಿಖೆ ಮಾಡಲಿಕ್ಕೆ ಇದು NIA ಇಂದ ಮಾತ್ರ ಸಾಧ್ಯ ಅಂತ ಗಿರೀಶ್ ಭಾರದ್ವಾಜ್ ಅವರು ಹೇಳಿರುವಂಥದ್ದು. ಸೊ ಒತ್ತಾಯ ಮಾಡಿದ್ದಾರೆ. ಅಂದ್ರೆ NIA ಮೂಲಕ ತನಿಖೆ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ವಿಚಾರಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಸಂತ್ರಸ್ತೆಯರಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಅನುಕೂಲ ಆಗ್ಬೋದು ಅಂತ ಒಂದು ಮನವಿ ಮತ್ತು ಸಲಹೆಯನ್ನ ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ದೇಶಾದ್ಯಂತ ಇದು ಸಾಕಷ್ಟು ಚರ್ಚೆಗೆ ಮತ್ತು ಆತಂಕಕ್ಕೆ ಕಾರಣ ಆಗಿರುವಂತಹ ವಿದ್ಯಮಾನ ಆಗಿದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸಿ ಈ ಪಾತಕಿಗಳನ್ನ, ದುಷ್ಕೃತ್ಯಗಳನ್ನ, ಆರೋಪಿಗಳನ್ನ ಹೆಡೆಮುರುಗಟ್ಟಿ ಅವರಿಗೆ ಕಾನೂನಿನ ಕಟಕಟಿಗೆ ತಂದು ಅವರಿಗೆ ಸೂಕ್ತವಾದಂತಹ ಶಿಕ್ಷೆ ಆಗ್ಲೇಬೇಕಾಗಿದೆ. ಈ ರೀತಿಯ ಒಂದು ಕಳವಳ ಇದು ನಿಜಕ್ಕೂ ಕೂಡ ಭಾರತದ ಕಾರ್ಪೊರೇಟ್ ವಲಯಕ್ಕೆ ದೊಡ್ಡ ಕಳಂಕ. ಸೊ ಹಾಗಾಗಿ ಆದಷ್ಟು ಬೇಗ ಇದು ಎಲ್ಲ ಆರೋಪಿಗಳನ್ನು ಪತ್ತೆಹಚ್ಚಿ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇದೆಲ್ಲ ಸೇರಿ ಮಾಡಬೇಕಾಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. Yeah.